ಪ್ರಾಯಶಃ ನನಗೆ ನಾನು ಒಬ್ಬ ಪ್ರಾಮಾಣಿಕವಾಗಿ ಯಾವುದೇ ರಾಜಕೀಯದಿಂದ ಮೇಲೆ ನಿಂತು ಮಾತಾಡಬೇಕು ಅಂತ ಹೇಳಿದರೆ ಪ್ರಾಯಶಃ ಭಾರತ ಕಂಡಂಥ ಅದ್ಭುತ ರಾಜಕಾರಣಿಗಳಲ್ಲಿ ಸಾಮಾನ್ಯ ವಾಜಪೇಯಿಯ ಸಾಲಿನಲ್ಲಿರುವಂಥ ಒಬ್ಬ ವ್ಯಕ್ತಿ ಅದು ಮನಮೋಹನ್ ಸಿಂಗ್ರವರು. ಎಷ್ಟೇ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಒಂದು ಚೂರು ಅಹಂ ಅಂತ ಹೇಳುವಂಥದ್ದು ಅವರಿಗೆ ಅವರ ಹತ್ರನೂ ಬಂದಿಲ್ಲ. ಇವತ್ತು ರಾಜಕಾರಣಿಗಳು ಗ್ರಾಮ ಪಂಚಾಯತ್ ಮೆಂಬರ್ ಆದರೆ ಸಾಕು, ಅವನ ಅಹಂಕಾರಗಳನ್ನು ನೋಡಲಿಕ್ಕೆ ಆಗೋದಿಲ್ಲ. ಎಲ್ಲ ಪಾರ್ಟಿಗಳಲ್ಲಿ ಅವರು ಇವರು ಅಂತಲ್ಲ, ಎಲ್ಲ ಪಾರ್ಟಿಗಳಲ್ಲಿರುವಂಥ ಅದರಿಂದ ಮೇಲೆ ನಿಂತಂಥ ಒಬ್ಬ ಅದ್ಭುತ ವ್ಯಕ್ತಿ. ಇಡೀ ದೇಶದ ನಮ್ಮ ಅರ್ಥವ್ಯವಸ್ಥೆಯನ್ನು ಒಂದು ಹೊಸ ದಿಕ್ಕಿಗೆ ತಗೊಂಡು ಹೋಗಿರುವಂಥದ್ದು. ಒಬ್ಬ ಪ್ರೊಫೆಸರ್ ಆಗಿ ಮತ್ತೊಂದಾಗಿ ಸಾಮಾನ್ಯ ಜನ ಆಲೋಚನೆ ಮಾಡಿದೆ ಅಂತ ಹೇಳಿದರೆ ಮನಮೋಹನ್ ಸಿಂಗರು ರಾಜಕಾರಣ ಮಾಡ್ತಾರೆ ಅಂತ. ಅವರು ಯಾವತ್ತೂ ಅವರ ಜೀವಮಾನದ ಉದ್ದಕ್ಕೂ ಅವರು ರಾಜಕಾರಣ ಮಾಡಿಲ್ಲ. ನಾನು ಕೂಡ ಲೋಕಸಭಾ ಸದಸ್ಯನಾಗಿದ್ದೆ. ಎಷ್ಟು ಸೌಜನ್ಯದಿಂದ ಬರ್ತಾನೆ. ವಿರೋಧ ಪಕ್ಷದವರು ಅವರ ಮೇಲೆ ಹಾರಿ ಬಿದ್ದರೂ ಕೂಡ, ಸ್ವಪಕ್ಷೀಯರೇ ಕೆಲವು ಬಾರಿ ಅವರ ಮೇಲೆ ಇದು ಮಾಡಿದರೂ ಕೂಡ ನಾನು ಕೂತಂಥ ಸ್ಥಾನದ ಗೌರವವನ್ನು ಉಳಿಸಬೇಕು ಅಂಥೇಳಿ ಆ ಪ್ರಧಾನಮಂತ್ರಿಯ ಸ್ಥಾನದ ಗೌರವವನ್ನು ಉಳಿಸ್ಕೊಂಡವರು ಸನ್ಮಾನ್ಯ ಮನಮೋಹನ್ ಸಿಂಗ್. ಪ್ರಾಯಶಃ ಭಾರತ ಕಂಡಂಥ ಅತ್ಯಂತ ಉತ್ಕೃಷ್ಟ ರಾಜಕಾರಣಿಗಳಲ್ಲಿ ಮನಮೋಹನ್ ಸಿಂಗ್ ಒಬ್ಬರು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರ ಇವತ್ತು ಅಗಲುವಿಕೆ ಈ ದೇಶಕ್ಕೆ ಒಂದು ತುಂಬಲಾರದ ನಷ್ಟ. ಇದು ಇರ್ರೆಸ್ಪೆಕ್ಟ್ ಆಫ್ ದಿ ಪಾರ್ಟಿಯಿಂದ ಮೇಲೆ ನಿಂತು ಕೆಲಸ ಮಾಡಿದಂಥವರು ಅವರು. ನಿಜ, ಅವರೊಂದು ಕೈಗೊಂಬೆ, ಸೋನಿಯಾ ಗಾಂಧಿಯವರ ಕೈಗೊಂಬೆ, ಇಂದಿರಾ ಗಾಂಧಿಯವರ ಕೈಗೊಂಬೆ ಹೀಗೆಲ್ಲ ಹೇಳ್ತಾ ಇದ್ದರೂ ಕೂಡ ಅವರು ಯಾವತ್ತೂ ಕೂಡ ಆ ಕೈಗೊಂಬೆಯಾಗುವಂಥ ಸಂದರ್ಭವನ್ನು ದೇಶದ ಹಿತಾಸಕ್ತಿಗಾಗಿ ಪರಿವರ್ತನೆ ಮಾಡಿದವರು ಅವರು. ಅದು ಭಾರಿ ಇಂಪಾರ್ಟೆಂಟ್. ಇವತ್ತು ನಮ್ಮ ಪಕ್ಷದ ಹಿರಿಯ ನಾಯಕರು ಹೇಳಿದರೆ ಅದೇ ದಾರಿಯಲ್ಲಿ ನಾವು ಹೋಗಬೇಕು ಅಂತ ಹೇಳುವಂಥ ಭಾವನೆ ನಮ್ಮ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಅದರಿಂದ ವಿಚಲಿತ ಭಾವನೆ ಬಂದರೂ ಕೂಡ ನಾವು ಆ ದಾರಿಯಲ್ಲೇ ಹೋಗುವಂಥ ಕೆಲಸ ಕಾರ್ಯ. ಇವರೊಬ್ಬ ಆದರ್ಶ ರಾಜಕಾರಣಿ. ಪ್ರಾಯಶಃ ಇವತ್ತಿನ ರಾಜಕಾರಣಿಗಳಿಗಂತೂ ಅವರು ನಡೆದಂಥ ದಾರಿ ಹತ್ತಿರ ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಂದು ವ್ಯಕ್ತಿತ್ವ ಸನ್ಮಾನ್ಯ ಮನಮೋಹನ್ ಸಿಂಗ್ರವ್ರದ್ದು. ಅವರ ಅಗಲುವಿಕೆ ದೇಶಕ್ಕೆ ಒಂದು ತುಂಬಲಾರದ ನಷ್ಟ. ಅವರಿಗೆ ಅಕ್ರಾಸ್ ದಿ ಪಾರ್ಟಿ ಲೈನ್ಸ್, ಅವ್ರಿಗೇನು ಆ ಪಾರ್ಟಿ ಕಾಂಗ್ರೆಸ್ ಹಿಂಗೆ ಅಂತಲ್ಲ, ಎಲ್ಲ ಪಾರ್ಟಿಯಲ್ಲಿದ್ದರು. ಸಾಕಷ್ಟು ಮೂದಲಿಕೆ, ಅವರಷ್ಟು ಮೂದಲಿಕೆಯನ್ನು ಕೇಳಿದವರು, ಅದು ಕೂಡ ಪ್ರಧಾನಮಂತ್ರಿಯಾಗಿ ಆ ರೀತಿಯ ಮೂದಲಿಕೆ ಕೇಳಿದಂಥ ಯಾವುದೇ ಒಬ್ಬ ರಾಜಕಾರಣಿ ಇರಲಿಕ್ಕಿಲ್ಲ. ಆದರೆ ನನಗೆ ಸಿಕ್ಕಿದಂಥ ಅವಕಾಶ ಯಾರು ಮೂದಿಸಲಿ ಬಿಡಲಿ, ನನ್ನ ಉದ್ದೇಶ ದೇಶದ ಅರ್ಥವ್ಯವಸ್ಥೆಯನ್ನು ಬಲಪಡಿಸುವಂಥದ್ದು, ದೇಶದಲ್ಲಿ ಒಂದು ಸುಸ್ಥಿರವಾದಂಥ ಸರ್ಕಾರ ಮತ್ತು ಒಂದು ರೀತಿಯಲ್ಲಿ ಪಾರದರ್ಶಕ ಆಡಳಿತ ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಅವರು ಮಾಡಿದ್ದಾರೆ. ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ, ಅವರ ಕುಟುಂಬಸ್ಥರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಅವರ ದುಃಖವನ್ನು ಸಹಿಸುವಂಥ ಒಂದು ಇದನ್ನು ಕೊಡಲಿ ಅಂತ ಹೇಳಿದ್ದೆ ಅವರಲ್ಲಿ ಪ್ರಾರ್ಥನೆ.